ವಿಶ್ವವಾಣಿ ಟಿವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮಾಟ, ಮಂತ್ರ, ವಶೀಕರಣ, ಬಾನಾಮತಿ ಇವೆಲ್ಲದರ ಬಗ್ಗೆ ನೀವು ಕೇಳಿರ್ತೀರಾ. ಇವು ರಾಶಿಫಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರಾಶಿಯವರಿಗೆ ಇದು ಪರಿಣಾಮ ಬೀರೋದಿಲ್ಲ, ಇದು ಯಾವಾಗ ವಿನಾಶವಾಗಿ ಕಾಡುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮನ ಶುರು ಮಾಡೋಣ. ವೃಶ್ಚಿಕ ರಾಶಿ. ಈಗ ಒಬ್ಬ ವ್ಯಕ್ತಿಗೆ ಪ್ರಯೋಗ ಆಗಿರ್ತದೆ, ಮಾಟಮಂತ್ರದ ಪ್ರಯೋಗ ಆಗಿರುತ್ತೆ. ಆ ವ್ಯಕ್ತಿಗೆ ಒಂದ್ ಸ್ವಲ್ಪ ದಿನಕ್ಕೆ ನೀವು ಹೇಳಿದ ಹಾಗೆ ಏನೋ ಒಂದ್ ರೀತಿ ಸರಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಮೂಡಿ ಆಗ್ಬಿಡ್ತಾರೆ, ಅಥವಾ ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ, ವ್ಯಾಪಾರ ವ್ಯವಹಾರ ನಷ್ಟ ಉಂಟಾಗುತ್ತೆ. ಸೊ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇದನ್ನ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿವಾರಣೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಈಗ ಅವರಿಗೆ ಗೊತ್ತಾಗುತ್ತೆ ಮಾಟಮಂತ್ರ ಯಾರೋ ಮಾಡಿರ್ಬೇಕು, ಅದಕ್ಕೋಸ್ಕರ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಇದನ್ನ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗತ್ತೆ? ಅಂದರೆ ವೃಶ್ಚಿಕ ರಾಶಿಯವರೇ ಪರಿಹಾರ ಅಂತಲ್ಲ, ಬೇರೆ ಬೇರೆ ರಾಶಿಯವರಿಗೆ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ನೋಡಿ, ಇದರ ವೃಶ್ಚಿಕ ಅಂದರೆ ಏನು, ಚೇಳು. ಈ ಚೇಳಿನ ಮೈಗಳು ಹೇಗಿರುತ್ತೆ, ಒಂಥರ ಸ್ಕೇಲಿ. ಅಂದರೆ ಸ್ಕೇಲಿ ಅಂತಂದರೆ ಅದು ಇಂಗ್ಲೀಷ್ನಲ್ಲಿ ಹೇಳಬೇಕು, ಕನ್ನಡದಲ್ಲಿ ಹೇಳುವಂಥದ್ದು ಸ್ವಲ್ಪ ಕಷ್ಟ. ಅಂದರೆ ಅದರ ಇಡೀ ದೇಹ ರಚನೆ ಒಂದು ರೀತಿಯ ಸಣ್ಣ 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 ಈ ಕಾರ್ಟಿಲೇಜಿನಸ್ ಟಿಶ್ಯೂನಲ್ಲಿ ಅದು ಏನಾಗಿರುತ್ತೆ, ಫಾರ್ಮ್ ಆಗಿರುತ್ತೆ. ಆ ಕಾರ್ಟಿಲೇಜಿನಸ್ ಟಿಶ್ಯೂ ಏನಾಗಿರುತ್ತೆ, ಅದು ಒಂದು ಹಂತದಲ್ಲಿ ತನ್ನದಾದಂತಹ ಒಂದು ಜೀವದ ಭಾಗವೇ ಆಗಿದ್ದಿದ್ರೂ ಕೂಡ ಒಂದು ರೀತಿಯಲ್ಲಿ ಅಲ್ಲಿ ಸ್ಪರ್ಶ ಜ್ಞಾನ ಇರೋದು. ನಮ್ಮ ಉಗುರು ಆ ಒಂದು ಮಟ್ಟವನ್ನು ಮೇಲೆ ಬಂದಾಗ ನಾವು ಅದನ್ನು ಕಟ್ ಮಾಡಿದರೆ ನಮಗೆ ನೋವು ತಿಳಿಯೋದಿಲ್ಲ. ನಾವು ಒಳಗೆ ಅದನ್ನು ಇರುವಾಗಲೇ ಅದನ್ನು ಕಟ್ ಮಾಡಿದರೆ ಅದನ್ನು ನೋವು ತಿಳಿಯುತ್ತೆ ನಮಗೆ, ಯಾಕೆಂದರೆ ಅದು ಇನ್ನೂ ನಮ್ಮ ಜೀವದ ಜೊತೆಗೆ ಹೊಂದಿಕೊಂಡಿದೆ. ಅದು ಹೊರಗೆ ಬಂದಾಗ ಅದು ಏನಾಗುತ್ತೆ, ನಾವು ಕಟ್ ಮಾಡಬಹುದು. ಇದೇ ಥಿಯರಿಯನ್ನೇ ತಾಂತ್ರಿಕ ಉಪಯೋಗಿಸ್ತಾನೆ. ಏನು, ವೃಶ್ಚಿಕ ರಾಶಿಯವರ ಉಗುರುಗಳ ಮೂಲಕವಾಗಿ ಆ ಕಾರ್ಟಿಲೇಜಿನಸ್ ಟಿಶ್ಯೂ ಏನಿದೆ ಅದರ ಮೂಲಕವಾಗಿ ತನ್ನ ತಂತ್ರವನ್ನು ನಡೆಸುವಂಥ ಒಂದು ಇದಕ್ಕೆ ಹೋಗ್ತಾನೆ ಅವನು, ಒಂದು ದಾರುಣ ಸ್ಥಿತಿಗೆ ಅವನು ಹೊರಡ್ತಾನೆ. ಹಾಗಾದರೆ ಇದನ್ನು ಪರಿಹಾರಗಳು ಹೇಗೆ? ಹಾಗಾದರೆ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಪರಿಹಾರನೂ ಹಾಗಲ್ಲ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ತೊಂದರೆ ಆಗುವಂಥದ್ದು ಅವರ ಸ್ವಭಾವಗಳೇ ಅವರನ್ನು ಮುಳುಗಿಸುವಂಥ ವಿಶೇಷಗಳನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಯಾಕೆಂತಂದರೆ ಈ ರಾಶಿಯವರ ಮನೆಯ ಯಜಮಾನ ಅವನು ಸಂಪೂರ್ಣವಾದಂತಹ ವ್ಯಕ್ತಿತ್ವದ ಆ ಒಂದು ಎಲಿವೇಷನನ್ನು ತಂದುಕೊಡುವಂತಹ ಪರಮ ಸಾತ್ವಿಕವಾದಂತಹ ಮಂಗಳ ಆಗಿದ್ದಿದ್ದರೂ ಕೂಡ ಇದೇ ಮಂಗಳ 6ನೇ ಮನೆಯ ಯಜಮಾನನೂ ಕೂಡ ಇರ್ತಾನೆ. ಆ 6ನೇ ಮನೆಯ ಯಜಮಾನನಾದಾಗ ಇವನ ಇಡೀ ಅಂತರಂಗದ ಆ ಒಂದು ಕೆಮಿಸ್ಟ್ರಿ ಏನಾಗುತ್ತೆ, ಅನೇಕ ರೀತಿಯ ನಾಶಕ್ಕೆ ಬೇಕಾದಂತಹ ಮೂಲ ವಸ್ತುಗಳನ್ನು ತುಂಬಿಕೊಡೋದ್ರಲ್ಲಿ ಅವನು ಮುಂದಾಗ್ಬಿಡ್ತಾನೆ. ಅಂದರೆ ನೋಡಿ, ಈಗ ನಾವು ಜನಜೀವನದ ಸಂದರ್ಭದಲ್ಲಿ ತಂದೆ ಸಂರಕ್ಷಿಸಬೇಕಾದವನು ವಿಕೃತವಾಗಿ ಒಂದೊಂದು ಸಲ ವರ್ತಿಸ್ತಾನೆ ತನ್ನ ಮಕ್ಕಳ ಬಳಿ. ಅದು ಗಂಡು ಮಕ್ಕಳ ಬಳಿ ಒಂದು ರೀತಿಯಲ್ಲಾದರೆ ಅದು ಹೆಣ್ಣು ಮಕ್ಕಳ ಬಳಿ ಬೇರೆ ಬೇರೆ. ನಾವು ಇವತ್ತಿನ ಪೇಪರ್ನಲ್ಲಿ ಅನೇಕ ಸಲ ಓದ್ತೇವೆ. ಹಾಗಾದರೆ ಈ ವಿಕೃತವಾದ ಸ್ಥಿತಿ ಹೇಗೆ? ಈ ಒಂದು ವಿಕೃತವಾದಂತಹ ಸ್ಥಿತಿ ಒದಗಿ ಬರುವಂಥದ್ದೇ ಯಾವ ಒಳ್ಳೆಯದನ್ನು ತಂದುಕೊಡಬೇಕಾದ ಒಂದು ಗ್ರಹ ಕೆಟ್ಟದ್ದನ್ನು ತಂದುಕೊಡಬಹುದಾದಂತಹ ತನ್ನ ಒಂದು ಶಕ್ತಿಯನ್ನು ಹೊಂದಿರ್ತದೋ, ಆಗ ಆ ಶಕ್ತಿಯೇ ಆ ಜಾತಕದಲ್ಲಿ ಕೆಟ್ಟ ರೀತಿಯಲ್ಲಿ ಫಾರ್ಮ್ ಆದಾಗ ಅದು ಸಾಧ್ಯವಾಗಿಬಿಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಮಂಗಳನ ಮೂಲಕವಾಗಿಯೇ ತೊಂದರೆಯನ್ನು ಅನುಭವಿಸ್ತಾರೆ. ಮಂಗಳನ ಮೂಲಕವಾಗಿಯೇ ತಾವು ಮೇಲೆ ಇರುವಂತಹ ಒಂದು ಏಣಿಯನ್ನು ಪಡ್ಕೊಳ್ತಾರೆ. ಹಾಗೆಯೇ ಇವರಿಗೂ ಕೂಡ ಶುಕ್ರ ಅನೇಕ ರೀತಿಯ ಬಾಧೆಗಳನ್ನು ತರ್ತಾನೆ. ಇಲ್ಲಿ ಶುಕ್ರ ಅನೇಕ ರೀತಿಯ ಬಾಧೆಗಳನ್ನು ತರ್ತಾನೆ ಅಂದರೆ, ನಾನು ವೃಷಭ ರಾಶಿಯವರ ಬಗೆಗೆ ಹೇಳ್ತಾ ಇದ್ದಾಗ ಏನಾಯಿತು, ಆ ಹನಿ ಟ್ರ್ಯಾಪ್ನ ಬಗ್ಗೆ ಹೇಳುವಂಥ ಒಂದು ವಿಚಾರವನ್ನು ಹೇಳಿದೆ. ಆದರೆ ಇಲ್ಲೇ ಹಾಗಲ್ಲ. ಈ ರಾಶಿಯವರು ವಿರುದ್ಧ ಲಿಂಗಿಗಳ ಕಾರಣಕ್ಕಾಗಿ ನಿಜಕ್ಕೂ ತಾವು ಮಾಡಿರದೇ ಹೋದಂತಹ ಅಪರಾಧವನ್ನು ತಾವು ಹೊರಬೇಕಾದಂತಹ ಸ್ಥಿತಿಗತಿಗಳು ಬರ್ತವೆ. ಫಾಲ್ಸ್ ರೀಸನ್ಸಿಗೆ ಇವರು ಬಂಧನಕ್ಕೆ ಒಳಗಾಗುವಂಥ ಸ್ಥಿತಿಗತಿಗಳು ಬರ್ತವೆ. ಇಂಥದ್ದೆಲ್ಲ ಜಾತಕದಲ್ಲಿ ಇದ್ದಾಗ ಇವರ ಮೇಲೆ ನಡೆಸುವಂಥ ಪ್ರಯೋಗಗಳು ಕೆಲವೊಂದು ರೀತಿಯಲ್ಲಿ ಪರಿಣಾಮಕಾರಿಯಾದಂಥ ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅದು ತಾಂತ್ರಿಕ ಹಾಗಾಗಿ ಉಗುರುಗಳ ಮೂಲಕವಾಗಿ ವಿಶೇಷವಾಗಿ ಇವರ ಉಗುರುಗಳನ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಇರುತ್ತೆ. ಹಾಗಾದರೆ ಪರಿಹಾರದ ವಿಷಯ ಬಂದಾಗ ಏನು, ನಾವು ದಿನನಿತ್ಯದ ನಮ್ಮ ಮಾತಿನಲ್ಲಿ ಅನೇಕ ಸಲ ಹೇಳ್ತೇವೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು.
ಹಾಗಾದರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತಂದರೆ ಅದೇ ಮುಳ್ಳು ಚುಚ್ಚಿದಾಗ ನಮಗೆ ಯಾವುದೇ ರೀತಿಯ ನಾವು ಅದನ್ನು ಚೂರಿಯಿಂದ ತೆಗಿಲಿಕ್ಕಾಗೋದಿಲ್ಲ. ಯಾಕೆಂದರೆ ಆ ಮುಳ್ಳು ಹೇಗೆ ಪ್ರವೇಶ ಮಾಡಿದೆಯೋ ಸೂಕ್ಷ್ಮವಾಗಿ, ಆ ಸೂಕ್ಷ್ಮವಾದ ದಾರಿಯಲ್ಲೇ ಇನ್ನೊಂದು ಮುಳ್ಳನ್ನು ಕಳಿಸುವುದರ ಮೂಲಕವಾಗಿ ಅದನ್ನು ಸ್ವಲ್ಪ ಆ ಜಾಗವನ್ನು ಸ್ವಲ್ಪ ವಿಸ್ತರಿಸಿಕೊಂಡು ಅದನ್ನು ಎಡಕ್ಕೆ ತೆಗಿಬೇಕಾಗತ್ತೆ. ಹಾಗಾಗಿ ಈ ಒಂದು ವಾಮಾಚಾರದ ಸಂದರ್ಭವೋ ಅಥವಾ ತಂತ್ರವೋ ಇಂತಹದ್ದು ನಡೆದಾಗ ಇದರ ನಿವಾರಣೆಗಾಗಿ ಮತ್ತೆ ಅಂತಹದ್ದೇ ರೀತಿಯ ಏನು ಈ ತಾಂತ್ರಿಕರಲ್ಲಿ ಹೋಗುವುದರ ಮೂಲಕವಾಗಿ ಪ್ರಯೋಜನ ಆಗೋದಿಲ್ಲ. ಆದರೆ ಇದು ನಂಬಿಕೆಯ ಪ್ರಶ್ನೆ ಇರುತ್ತೆ. ಈಗ ನಾವು ಮಂತ್ರಕ್ಕೆ ಮಾವಿನಕಾಯಿ ಉದುರ್ತದ ಅಂತ ಒಂದು ಪ್ರಶ್ನೆ ಇದೆ ನಮ್ಮಲ್ಲಿ. ಮಂತ್ರಕ್ಕೆ ನಾವು ಈಗ ನಾನೇನೋ ಒಂದು ಮಂತ್ರವನ್ನು ಹೇಳಿ ಮಾವಿನಕಾಯಿ ಹತ್ರ ನೋಡಿದರೆ ಅದು ಮಾವಿನಕಾಯಿ ಉದುರಿ ಬೀಳೋದಿಲ್ಲ. ಹಾಗಾದರೆ ಅದು ಬೀಳಬೇಕಾದಂತಹ ರೀತಿಯಲ್ಲಿ ಹಾಗಾದರೆ ಮಂತ್ರದ ಒಂದು ಹವನವೋ ಹೋಮವೋ ಅಥವಾ ಪೂಜೆಯೋ ಅಥವಾ ಬೇಡಿಕೆಯೋ ಪ್ರಾರ್ಥನೆಯೋ, ಈಗ ನಮ್ಮಲ್ಲಿಗಿಂತನೂ ವೆಸ್ಟರ್ನ್ಸಲ್ಲಿ ತುಂಬ ಇದೆ. ಯಾರೋ ಒಬ್ಬ ಮರಣಾಂತಿಕವಾದಂತಹ ಕಾಯಿಲೆಯಲ್ಲಿ ಹಾಸ್ಪಿಟ್ಲ್ ಸೇರಿದ್ದಾನೆ ಅಂದರೆ ಬ್ಲೆಸ್ ಫಾರ್ ಅಸ್, ಇವರಿಗಾಗಿ ಪ್ರಾರ್ಥಿಸಿ. ಆ ಪ್ರಾರ್ಥನೆ ಅನ್ನುವಂಥದ್ದು ಏನೋ ಒಂದನ್ನು ನಮ್ಮಲ್ಲಿ ತಂದು ಕೊಡುತ್ತೆ, ನಮಗೆ ಬೇಕಾದಂತಹ ಚೈತನ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ಕೇವಲ ಭಾರತೀಯರ ನಂಬಿಕೆ ಅಲ್ಲ, ಎಲ್ಲರ ನಂಬಿಕೆ, ಇಡೀ ಜಗತ್ತಿನ ನಂಬಿಕೆ ಅದು. ಆ ಪ್ರಾರ್ಥನೆ ಯಾರಿಗೆ ಮಾಡ್ಕೊಳ್ತೇವೆ? ನಾವು ಎಂದೂ ನೋಡಿರದೇ ಹೋದಂತಹ ದೇವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ತೇವೆ. ಈ ಪ್ರಾರ್ಥನೆಯ ಸ್ವರೂಪ ಏನಾಗುತ್ತೆ? ದೇವನೊಬ್ಬ ನಾಮ ಹಲವು. ಅನೇಕ ಧರ್ಮಗಳಿಗೆ ದೇವ ಒಬ್ಬನೇ, ಅವನು ಯಾರೋ ಅದೊಂದು ಅಗೋಚರವಾದಂಥ ಅಚಿಂತ್ಯ ವ್ಯಕ್ತರೂಪಾಯ ಹೇಳಿ ನಾವೇನು ಇವತ್ತು ಹೇಳ್ತೇವೆ, ನಿರ್ಗುಣಾಯ ಗುಣಾತ್ಮನೆ. ಅಂದರೆ ಯಾವುದನ್ನು ನಾವು ಅದನ್ನು ಹೀಗೆ ಅಂತ ಹೇಳಲಿಕ್ಕಾದ ಅವಧಾತಾರಂ ಅವನೇ ಕೊಡುವಾಗ ಅವನು ಎಲ್ಲಿಂದ ಅದನ್ನು ಹಿಡ್ಕೊಳ್ತಾನೆ? ಅದನ್ನು ಹಿಡ್ಕೊಂಡು ಇರ್ತಾನೆ. ಅವನು ಕೊಡುವವನಾಗಿರುವಾಗ ಅದನ್ನು ಹಿಡ್ಕೊಂಡು ಇರ್ತಾನೆ. ಹಾಗಾದರೆ ಎಲ್ಲಿಂದ ಅದನ್ನು ಹಿಡ್ಕೊಳ್ತಾನೆ, ಯಾವಾಗ ಕೊಡ್ತಾನೆ? ಇದು ಯಾವುದೂ ನಮಗೆ ಕಾಣುವಂಥ ಕ್ರಿಯೆ ಅಲ್ಲ. ಹಾಗಾಗಿ ಆ ಒಂದು ನಾವು ತಿಳಿದಂತಹ ದೈವತ್ವದ ಸ್ವರೂಪ ಚಿತ್ರಗಳ ಮೂಲಕವಾಗಿ ನೋಡಿದಂಥದ್ದು, ಕಲಾವಿದನ ಕಲ್ಪನೆ ಮೂಲಕ ನಾವು ಶಿವ ಹೀಗಿರ್ತಾನೆ. ಯಾಕೆಂದರೆ ಶಿವನಿಗೆ ಆ ರೀತಿಯ ಒಂದು ನಾವು ರೂಪಿಸಿಕೊಂಡಂತಹ ಮಂತ್ರಗಳು ಶಿವನ ಬಗೆಗಾಗಿನ ರೂಪವನ್ನು ಕಲಾವಿದನ ಮೂಲಕವಾಗಿ ಹಾಗೆ ಮೂಡಿಸ್ತವೆ. ಯಾಕೆಂದರೆ ಇವನು ಚಂದ್ರನನ್ನು ಶಿರದಲ್ಲಿ ಧರಿಸಿರ್ತಾನೆ, ಗಂಗೆ ಇವನ ಶಿರದ ಮೇಲಿಂದ ಕೆಳಗೆ ಇಳಿದು ಬರುವಂಥ ಸಂದರ್ಭ ಇರುತ್ತೆ. ಇವನು ಗಜಚರ್ಮಾಂಬರಧಾರಿ, ಇವನಲ್ಲಿ ತ್ರಿಶೂಲ ಇರುತ್ತೆ. ಈ ಎಲ್ಲ ಚಿತ್ರಣಗಳ ಮೂಲಕವಾಗಿ ಆತ ಒಂದು ಚಿತ್ರವನ್ನು ಬಿಡಿಸ್ಕೊಟ್ಟಿರ್ತಾನೆ. ಹಾಗಾದರೆ ಸಾಂಕೇತಿಕವಾಗಿ ಈ ತ್ರಿಶೂಲ ಏನನ್ನು ಹೇಳುತ್ತೆ, ಗಜಚರ್ಮ ಏನನ್ನು ಹೇಳುತ್ತೆ, ಗಂಗೆ ಏನನ್ನು ಹೇಳುತ್ತೆ, ಚಂದ್ರ ಏನನ್ನು ಹೇಳುತ್ತೆ ಅಂತ ಕೇಳಿದ್ರೆ ಅದು ದೊಡ್ಡದಾದಂಥ ಒಂದು ದೊಡ್ಡ ವಿಚಾರ. ಅದು ಆ ಮೀಮಾಂಸೆ ಬಹಳ ವಿಚಿತ್ರವಾದಂಥದ್ದು, ದೊಡ್ಡದಾದಂಥದ್ದು. ಅದನ್ನು ಒಂದೇಟಿಗೆ ಹೇಳುವಂಥದ್ದು ಕಷ್ಟ. ಹಾಗಾಗಿ ಈ ನಿವಾರಣೆಯನ್ನು, ಈ ವಾಮಾಚಾರದ ನಿವಾರಣೆಯನ್ನು ಕೂಡ ಅನೇಕ ಶಕ್ತಿ ಮಂತ್ರಗಳ ಮೂಲಕವಾಗಿ. ಹಾಗಾಗಿ ಏನು ಮಾಡ್ತಾರೆ, ಈ ನೋಡಿ, ಈಗ ಚಂಡಿಕಾ ಹವನ, ದುರ್ಗಾ ಹವನ. ಹಾಗಾದರೆ ಹವನವನ್ನು ಮಾಡಿದ ತಕ್ಷಣ ಇದು ಹೋಗ್ಬಿಡತ್ತಾ ಅಂತ ಕೇಳಿದರೆ ಅದಕ್ಕೂ ಉತ್ತರ ಕೊಡಲಿಕ್ಕಾಗಲ್ಲ. ಹಾಗಾದರೆ ಅದು ಮಾಡುವುದರ ಮೂಲಕವಾಗಿ ಹೋಗಿದೆ ಅನ್ನುವವರನ್ನು ನಾವು ನಂಬಬೇಕಾಗಿ ಕೇಳಿದರೆ ಅವ್ರು ಹೇಳ್ತಾರೆ ಅಂತ ಅದು ಆಗೋದೆ. ಹಾಗಾಗಿ ನಂಬಿಕೆಟ್ಟವರಿಲ್ಲವೋ ಈ ಕೆಲವೊಂದು ರೀತಿಯ ಶಕ್ತಿ ಹೋಮಗಳು ಇರ್ತವೆ. ದತ್ತಾತ್ರೇಯ ಮೂಲಮಂತ್ರ ಹವನ, ಅಥವಾ ಈಗ ನಾನು ಹೇಳಿದ ರೀತಿಯಲ್ಲಿ ತ್ವರಿತ ದುರ್ಗಾ ಹವನ, ಅದೇ ರೀತಿಯಲ್ಲಿ ಚಂಡಿಕಾ ಹವನ, ಅದೇ ರೀತಿಯಲ್ಲಿ ಬಗಳಾಮುಖಿ. ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಇವತ್ತಿನ ರಾಜಕಾರಣಿಗಳು ಹೇಳ್ತಾ ಇರ್ತಾರೆ, ಏನು ನಾವು ಶತ್ರುನಾಶ, ಶತ್ರುನಾಶ ಅಂದರಲ್ಲಿ ಪ್ರಾಣವನ್ನೇ ತೆಗಿಬೇಕಾದಂಥದ್ದು ಅಂತಲ್ಲ, ಶತ್ರುವನ್ನು ದುರ್ಬಲಗೊಳಿಸುವಂಥದ್ದು. ಹಾಗಾಗಿ ಶಕ್ತಿ ಭೈರವಿಯನ್ನು ನಾನು ಆರಾಧಿಸ್ಕೊಂಡು ಬಂದೆ, ಬಗಳಾಮುಖಿಯನ್ನು ಇದು ಮಾಡಿಕೊಂಡು. ಇಂತಹ ಸಂದರ್ಭದಲ್ಲಿ ಈ ಬಗಳಾಮುಖಿ ಅಥವಾ ಯಾವುದೇ ರೀತಿಯ ಶಕ್ತಿ ದೇವತೆಗಳಿರಲಿ, ಈಗ ನಾವು ಪಾರ್ವತಿಯ ಸಂದರ್ಭವನ್ನು ಹೇಳಬೇಕಾದ್ರೆ ಏನು ಮಾಡ್ತೇವೆ, ಅನೇಕ ರೀತಿಯ ಮಂತ್ರಗಳನ್ನು ಹೇಳುವಾಗ ಅವಳ ಸಂಪೂರ್ಣವಾದಂತಹ ಒಂದು ಮಧುರವಾದ ಸ್ವರೂಪವನ್ನು ನಾವು ಹೇಳ್ತೇವೆ. ಈಗ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಹೇಳುವಂಥದ್ದು ಅಂದರೆ ಬಹಳ ಸೌಮ್ಯವಾಗಿ ಅವಳ ರೂಪ ಇದೆ ಹೇಳುವಂಥದ್ದನ್ನು ನಾವು ಹೇಳ್ತೇವೆ. ಆದರೆ ಕೆಲವು ದೇವತೆಗಳನ್ನು ನಾವು ವಿವರಿಸುವಾಗ ಅವಳ ಆ ವಿಕೃತವಾದಂಥ ಸ್ವರೂಪವನ್ನು ನಾವು ಹೇಳ್ತಾ ಹೋಗ್ತೇವೆ. ನಾವು ಚಂಡಿಕಾಳನ್ನು ಹೇಳುವಾಗ ಪಾರ್ವತಿಯನ್ನು ನಾವು ವಿವರಿಸಿದಂತೆ, ಲಕ್ಷ್ಮಿಯನ್ನು ವಿವರಿಸಿದಂತೆ ನಾವು ಮಂತ್ರಗಳಲ್ಲಿ ವಿವರಿಸೋದಿಲ್ಲ. ಅದಕ್ಕೆ ಆ ಚಂಡಿ ಹೇಗಿರ್ತಾಳೆ, ಅಥವಾ ಚಾಮುಂಡಿ ಹೇಗಿರ್ತಾಳೆ, ಅಥವಾ ಇನ್ನೊಬ್ಬಳು ಯಾವುದೋ ಬಗಳಾಮುಖಿ ಹೇಗಿರ್ತಾಳೆ, ಅಥವಾ ಇನ್ನೂ ಯಾವುದೋ ಒಂದು. ಹಾಗಾಗಿ
ಈ ಎಲ್ಲ ಸಂದರ್ಭಗಳಲ್ಲಿಯೂ ಮನುಷ್ಯನ ವಿಚಾರಗಳು ಹೇಗಿರ್ತವೆ, ಒಂದು ಸಾಮಾನ್ಯವಾದಂಥ ಶಕ್ತಿ, ಇನ್ನೊಂದು ಅಸಾಮಾನ್ಯವಾದಂಥ ಶಕ್ತಿ. ಈಗ ನಾನು ಎಂದೂ ಎತ್ತಲಿಕ್ಕೆ ಸಾಧ್ಯವಾಗದೆ ಹೋದಂಥದ್ದನ್ನು ಎತ್ತಿ ಬಿಡ್ಬೋದು. ಈಗ ಒಬ್ಬ ಚೂರಿ ಹಾಕಲಿಕ್ಕೆ ಬರ್ತಾ ಇದ್ದಾನೆ, ನಮ್ಮ ಹಣವನ್ನು ಅವನು ಕಳೋದಕ್ಕೆ ನಮ್ಮನ್ನು ಓಡಿಸ್ಕೊಂಡು ಬರ್ತಾ ಇದ್ದಾನೆ ಅಂತಾದರೆ ನಾವು ಓಡ್ತೇವೆ. ನಾರ್ಮಲ್ ಆದ ದಿನಗಳಲ್ಲಿ ಅಷ್ಟೊಂದು ವೇಗದ ಓಟವನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಆ ಶಕ್ತಿಯನ್ನು ನಾವು ಹೇಗೋ ಕೇಂದ್ರೀಕರಿಸ್ಕೊಡ್ತೇವೆ. ಅದಕ್ಕೆ ಕೇಂದ್ರೀಕರಿಸ್ಕೊಡ್ತೇವೆ ಹೇಗೆ ಅನ್ನೋದಕ್ಕೆ ನಮ್ಮ ದೇಹದಲ್ಲೇ ಇರುವಂತಹ ಆ ಅಪಾಯದ ಅಲಾರ್ಮ್ ಬಂದಾಗ ನಾವು ಓಡುವಂಥ ಕ್ರಿಯೆ ಅದು ಬೇರೆ ಕಾರಣಕ್ಕಾಗಿ, ಅದು ಕೆಮಿಸ್ಟ್ರಿಯಲ್. ಯಾಕೆ ಅಂತಂದರೆ ಪ್ರತಿ ಸೆಲ್ಲಿನಲ್ಲೂ ಇರಬಹುದಾದಂಥ ಆಲ್ಕೋಹಾಲ್ ಏನಾಗುತ್ತೆ, ಬರ್ನ್ ಆಗುತ್ತೆ. ಆ ಬರ್ನ್ ಆಗೋದ್ರ ಮೂಲಕವಾಗಿ ಒಂದು ಶಕ್ತಿ ಬರುತ್ತೆ. ಕಳ್ಳನಿಗಿಂತಲೂ ಹೆಚ್ಚು ವೇಗವಾಗಿ ಓಡುವಂಥದ್ದಕ್ಕೆ ನಮಗೆ ನಾಳೆ ಅದರ ಆಯಾಸ ನಮಗೆ ತಿಳಿಬಹುದು, ಆದರೆ ಆ ಹೊತ್ತಿನಲ್ಲಿ ನಾವು ಅದಕ್ಕಿಂತ ಜೋರಾಗಿ ಓಡ್ತೇವೆ. ಹಾಗೆ ಈ ಒಂದು ವಿಚಾರದಲ್ಲೂ ನೀವು ಕೇಳಿದ್ರಲ್ಲ, ಪರಿಹಾರವನ್ನು ಹೇಗೆ, ಆ ಯಾವ ಶಕ್ತಿ ತನ್ನದಾದಂತಹ ವಿಕೃತಿಯ ಮೂಲಕವಾಗಿ ಯಾವುದೋ ಒಂದು ವಿಕೃತ ಮನುಷ್ಯನ ಒಂದು ವಾಮಾಚಾರದ ಮೂಲಕವಾಗಿಯೋ ತಂತ್ರದ ಮೂಲಕವಾಗಿಯೋ ನಮ್ಮಲ್ಲಿ ಪ್ರಯೋಗ ಆಯಿತೋ, ಅದನ್ನು ನಾವು ನಂಬುವುದಾದರೆ ಆ ಶಕ್ತಿಯನ್ನು ನಾವು ಆರಾಧಿಸುವುದರ ಮೂಲಕವಾಗಿ. ಶಕ್ತಿಯ ಆರಾಧನೆ ಹೇಗೆ? ಹಾಗಾದರೆ ಶಕ್ತಿಯ ಆರಾಧನೆ ನಾವು ಮಾಡಿದ ತಕ್ಷಣ ಆ ಶಕ್ತಿಗೆ ಹಾಗಾದರೆ ಅದು ಆ ಒಂದು ಮಿಸ್ಟ್ರಿಯನ್ನು ನಾನು ವಿವರಿಸೋದು ಕಷ್ಟ. ಆದರೆ ಆ ಎಲ್ಲ ರೀತಿಯ ಒಂದು ಪರಿಹಾರ ವಿಚಾರಗಳು ಆದಾಗ, ಇನ್ನು ಇದು ಆಗತ್ತೆ ಅನ್ನೋದರ ಬಗೆಗೆ ಸಾಲವನ್ನು ಮಾಡಿ ಆ ಒಂದು ಪರಿಹಾರ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದಲ್ಲ. ಆದರೆ ನಮ್ಮಲ್ಲೇ ಇರುವಂತಹ ಒಂದು ಧ್ಯಾನ, ಯೋಗ ಅನ್ನುವಂಥದ್ದೇನಿದೆ, ಅದು ಕೂಡ ಈ ಒಂದು ದುರ್ಭರವಾದಂತಹ ವಿಕೃತ ಶಕ್ತಿಗಳನ್ನು ಮಣಿಸುವಂತಹ ಒಂದು ಚೈತನ್ಯವನ್ನು ಅದು ಪಡೆದುಬಿಡುತ್ತೆ. ಹಾಗಾಗಿ ಈಗ ನಾನು ಹೇಳಿದಂಥದ್ದು ಈ ಚಂಡಿಕಾ ಹವನವನ್ನು ಅಥವಾ ಬಗಳಾಮುಖಿ ಹವನವನ್ನು, ಶತ್ರುನಾಶದ ಶತ್ರುಭೈರವಿ ಇದನ್ನು ಬಗಳಾಮುಖಿಯನ್ನು ಮಾಡುವ ಇಂಥದ್ದಕ್ಕಾಗಿ ಹಣವನ್ನು ಖರ್ಚು ಮಾಡಬೇಕಾದ ದಾರಿಯನ್ನು ಹಿಡಿಯಬೇಕಾಗಿಲ್ಲ. ಖರ್ಚು ಮಾಡುವಂತಹ ದಾರಿ ಸಾಲದ ವಿನ ಸಾಧ್ಯವಿದೆ ಅಂತಾದರೆ ಮಾತ್ರ ಹೋಗಬೇಕೇ ಹೊರತು ಸಾಲವನ್ನು ಮಾಡಿ ಹೋಗುವಂಥದ್ದನ್ನು ಖಂಡಿತ ಮಾಡಬಾರ್ದು. ಆದರೆ ಆತ್ಮದಲ್ಲಿರುವಂಥ ಒಂದು ಚೈತನ್ಯ ಏನಿದೆ, ಈ ಚೈತನ್ಯ ಎಲ್ಲ ದುರ್ಭರವಾದ ಶಕ್ತಿಯನ್ನು ಅಂದರೆ ದೂರ ಮಾಡಿಬಿಡಬಹುದಾದಂಥ ಮಹಾನ್ ಚೈತನ್ಯವನ್ನು, ಹೇಗೆ ಒಬ್ಬ ಕಳ್ಳ ನಮ್ಮನ್ನು ಅಟ್ಟಿಸಿಕೊಂಡು ಬಂದಾಗ ನಾವು ಅವನಕ್ಕಿಂತ ವೇಗದಲ್ಲಿ ಓಡಿ ಹೋಗ್ತೇವೋ, ಆ ಶಕ್ತಿಯನ್ನು ನಮ್ಮಲ್ಲೇ ನಾವು ಉತ್ಪಾದಿಸಿಕೊಳ್ಳಬಹುದಾದಂತಹ ಒಂದು ಸಿದ್ಧತೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಆಗ ಅದರ ಅರ್ಥ ಏನು? ಧೈರ್ಯಂ ಸರ್ವತ್ರ ಸಾಧನಂ. ಈ ಧೈರ್ಯದಿಂದ ಇದನ್ನು ಈ ಸ್ಥಿತಿಯನ್ನು ಮೀರಿ ನಿಲ್ತೇನೆ. ಈಗ ಇದೇ ಸ್ಟುಡಿಯೋದಲ್ಲಿ ನೀವಿದ್ದೀರಿ, ನಮ್ಮ ಕ್ಯಾಮ್ರಾದವರು ಇರ್ತಾರೆ, ಇನ್ನೂ ಅನೇಕರು ಇರ್ತಾರೆ. ನಮಗೆ ನಮ್ಮ ಜೊತೆಗೆ ಜನ ಇದ್ದಾರೆ ಅನ್ನುವಂಥ ಧೈರ್ಯ ಇರುತ್ತೆ. ಇಷ್ಟೇ ಬೆಳಕಿದ್ದರೂ, ಕ್ಯಾಮ್ರಾ ಇದ್ದರೂ, ಯಾರೂ ಇರದೇ ಹೋದಾಗ ನನಗೇನೋ ಒಂದು ಭಯ ಇರುತ್ತೆ. ಏನೂ ಇರೋದಿಲ್ಲ ಇಲ್ಲಿ, ಆದರೆ ಆ ನನ್ನ ಮಾನಸಿಕವಾದ ಸ್ಥಿತಿಯ ಏನೋ ಒಂದು ವಿಚಿತ್ರವಾದಂಥದ್ದು ಏನೋ ಬಂದುಬಿಡಬಹುದು ಅನ್ನುವಂಥ ಹೆದರಿಕೆಯಲ್ಲಿ ನಾನು ಇರ್ತೇನೆ. ಹಾಗಾದರೆ ಏನೂ ಬರಲ್ಲ ಅನ್ನುವಂಥದ್ದಾದರೂ, ನಾನು ಇದೇ ವಾತಾವರಣದಲ್ಲಿ ಒಬ್ಬನೇ ನಿರ್ದಿಷ್ಟವಾಗಿ ಗಟ್ಟಿಯಾಗಿರ್ತೇನೆ ಅಂತಂದರೆ ಏನೂ ಆಗೋದಿಲ್ಲ. ಯಾವ ದುಷ್ಟಶಕ್ತಿಗಳು ನಮ್ಮನ್ನು ಅಂದರೆ ನಮ್ಮನ್ನು ಶೇಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲವೂ ಎಲ್ಲಿದೆ ಅಂತ ಕೇಳಿದರೆ ಅದು ಬ್ರೈನ್ನಲ್ಲೂ ಇದೆ. ಹಾಗಾಗಿ ಒಂದು ದೈವಕ್ಕೆ ಶರಣು ಹೋಗುವುದರ ಮೂಲಕವಾಗಿ ಸಾಧಿಸಿಕೊಳ್ಳುವಂಥ ಒಂದು ಪರಿಹಾರ, ನಮ್ಮ ಮೂಲಕವಾಗಿಯೇ ನಾವು ಎಲ್ಲವನ್ನು ನಿವಾರಿಸಿಕೊಳ್ಳಬಹುದಾದಂಥ ಆ ಮನೋಸ್ಥೈರ್ಯ, ಇವುಗಳ ಮೇಲೆ ಇವನ್ನು ನಿವಾರಿಸಿಕೊಳ್ಳುವಂತಹ ಸುಲಭವಾದ ಉಪಾಯ ನಿಂತಿದೆ. ಹಾಗಾಗಿ ಹೋಮ ಹವನ ಅಂತ ಹೇಳಿದ ತಕ್ಷಣ ಸಾಲವನ್ನು ಮಾಡಿ ಹೋಗಬೇಕಾದಂಥದ್ದಕ್ಕೆ ಖಂಡಿತ ಜನ ಹೋಗಬಾರ್ದು. ಜನರ ತೊಂದರೆ ಏನು ಅಂತಂದರೆ, ಇಂಥದ್ದನ್ನು ಮಾಡಿ ಅಂತ ಪರಿಹಾರ ಹೇಳಿದಾಗ ಅದು ಎಷ್ಟೇ ಆಗಲಿ ಸಾಲವನ್ನಾದರೂ ಮಾಡಿ ಅದನ್ನು ಮಾಡಿಬಿಡ್ತಾರೆ. ಯಾಕೆಂದರೆ ಪರಿಹಾರ ಬೇಕು. ಯಾಕೆಂದರೆ ನಾಳೆ ಈ ಜಗತ್ತಿನ ಜೊತೆಗೆ ನಾನು ಓಡಬೇಕು. ಸಾಲವನ್ನು ಮಾಡಿ ಖಂಡಿತ ಯಾವ ಪರಿಹಾರಕ್ಕೂ ಹೋಗಬಾರ್ದು. ಸೊ ಇದು ಆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬಹುದಾದಂಥ ವಿಧಾನ. ಈ ರೀತಿಯ ಅಂದರೆ ಪ್ರತಿಯೊಂದನ್ನು, ವಿಕೃತಿಯನ್ನು ಕೂಡ ಆಕೃತಿಯ ಮೂಲಕವಾಗಿಯೇ ನಾವು ತೆಗಿಬೇಕು. ಈ ಆಕೃತಿಯನ್ನು ವಿಕೃತಿಯ ಮೂಲಕವಾಗಿ ಹಾಳು ಮಾಡುವಂಥವರು ಇರ್ತಾರೆ. ಹಾಗಾಗಿ ವಿಕೃತಿಯನ್ನು ಮತ್ತೆ ಆಕೃತಿಗೆ ತರುವಂತಹ ಚಾಣಾಕ್ಷರು ಕೂಡ ಇರ್ತಾರೆ. ಅವರು ಕೂಡ ತಾಂತ್ರಿಕರೇ. ಈ ತಾಂತ್ರದಲ್ಲಿ ಎರಡು ರೀತಿ, ಒಂದು ಒಂದು ಮಾಟ ಮಂತ್ರದ ವಿಚಾರ, ಇನ್ನೊಂದು ಮಂತ್ರ ಹವನಗಳ ಮೂಲಕವಾಗಿ ನಡೆಯುವಂಥ ತಾಂತ್ರಿಕ ವಿಚಾರ.
ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.